ಅವರ ಕಣ್ಣುಗಳಲ್ಲಿ ದೃಷ್ಟಿಯ ಬೆಳಕಿಲ್ಲ, ಆದರೆ ಕಂಠದಲ್ಲಿ ಸರಸ್ವತಿಯ ಅನುಗ್ರಹವಿದೆ. ಹೊಟ್ಟಿನಿಂದಲೇ ಜಗತ್ತನ್ನು ನೋಡಲಾಗದ ಅಂಧ ಯುವಕರೊಬ್ಬರು ತಮ್ಮ ಸ್ವರದ ಮಾಧುರ್ಯದ ಮೂಲಕವೇ ಬದುಕಿನ ಬಂಡಿ ಸಾಗಿಸುತ್ತಿರುವ ಹೃದಯ ಸ್ಪರ್ಶಿ ಕಥೆ ಇದು. ಪ್ರಿಯ ವೀಕ್ಷಕರೇ, ಹೌದು, ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ನೆಹರು ಕಾಲೋನಿಯ ಮೂಲದ ಪ್ರಸ್ತುತ ಚಿತ್ರದುರ್ಗದಲ್ಲಿ ನೆಲೆಸಿರುವ ಹನುಮಂತಪ್ಪ ಸಿದ್ಧಗಂಗಾ ಮಠದಲ್ಲಿ ಅರಳಿದ ಸಂಗೀತ ಪ್ರತಿಭೆ. ಭೀಮಪ್ಪ ಮತ್ತು ಪುಟ್ಟಮ್ಮ ದಂಪತಿಯ ಮಗನಾಗಿ ಜನಿಸಿದ ಹನುಮಂತಪ್ಪ ಅವರಿಗೆ ಹುಟ್ಟಿನಿಂದಲೇ ಕಣ್ಣುಗಳು ಕಾಣುತ್ತಿರಲಿಲ್ಲ. ಹೆತ್ತವರು ಎಲ್ಲ ಕಡೆ ಚಿಕಿತ್ಸೆ ಕೊಡಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಬದುಕು ಕತ್ತಲೆಯಾದಾಗ ಇವರಿಗೆ ಆಸರೆಯಾಗಿದ್ದು ತುಮಕೂರಿನ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಸಿದ್ಧಗಂಗಾ ಮಠ. ಅಂಗನವಾಡಿ ಓದುವ ವಯಸ್ಸಿನಲ್ಲೇ ಮಠ ಸೇರಿದ ಹನುಮಂತಪ್ಪ ಅಲ್ಲಿ ಸುಮಾರು 16 ವರ್ಷಗಳ ಕಾಲ ಆಶ್ರಯ ಪಡೆದರು. ಮಠದಲ್ಲೇ ಇರುವಾಗ ಸಂಗೀತದ ಅಭ್ಯಾಸವಾಯಿತು. ಇವರಂತೆ ಅಂಧರಾಗಿದ್ದ ಸಂಗೀತ ಗುರುಗಳಾದ ಡಿ.ವಿ. ರುದ್ರಪ್ಪ ಅವರಿಂದ ಶಾಸ್ತ್ರೀಯ ಹಾಗೂ ಸುಗಮ ಸಂಗೀತವನ್ನು ಅತ್ಯಂತ ಶ್ರದ್ಧೆಯಿಂದ ಕಲಿತರು. ಭಜನೆ ಪದಗಳು, ದೇವರ ಹಾಡುಗಳು ಹಾಗೂ ಜಾನಪದ ಗೀತೆಗಳನ್ನು ಹಾಡುವುದರಲ್ಲಿ ಹನುಮಂತಪ್ಪ ಸೈ ಎನಿಸಿಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಇವರಿಗೀಗ ಭರ್ತಿ 20 ವರ್ಷಗಳ ಸುದೀರ್ಘ ಅನುಭವವಿದೆ. ಭಕ್ತರ ಕಾಣಿಕೆಯೇ ಜೀವನದ ಆಧಾರ. ಸಂಗೀತ ಕಲಿತ ಬಳಿಕ ಚಿತ್ರದುರ್ಗಕ್ಕೆ ಮರಳಿದ ಹನುಮಂತಪ್ಪ ಅವರಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ. ಸದ್ಯ ದೊಡ್ಡಮ್ಮ ಮತ್ತು ಅಕ್ಕನ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಕಳೆದ 10 ವರ್ಷಗಳಿಂದ ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯ ರೆವಿನ್ಯೂ ಸ್ಕೂಲ್ ಹಿಂಭಾಗದ ಕುಂಬಾರ ಬೀದಿಯಲ್ಲಿ 4,000 ರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ. ವಾರದ ಕೆಲವು ದಿನಗಳನ್ನು ದೇವಸ್ಥಾನಗಳಲ್ಲಿ ಕಳೆಯುವ ಇವರು ತಮಗಿರುವ ಕಲೆಯ ಮೂಲಕವೇ ಜೀವನ ನಡೆಸುತ್ತಿದ್ದಾರೆ. ದೇವಸ್ಥಾನಗಳಿಗೆ ಬರುವ ಭಕ್ತಾದಿಗಳು ಪ್ರೀತಿಯಿಂದ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನುವೇ. ವಾರ ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ, ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ. ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ. ರಾಘವೇಂದ್ರ ಗುರುರಾಯ ಬಂದು ಭವರೋಗ ಕಳೆವ ನಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ, ಮನವ ತೊಳೆಯಿರಮ್ಮ ಭಕ್ತಿಯ ಮಣೆಯ ಹಾಕಿರಮ್ಮ. ಧ್ಯಾನದಿಂದ ಕರೆದಾಗ ಬಂದು ಒಳಗಣ್ಣ ಬೆರೆವ ನಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ ಗುರುರಾಯ